ಇಂಥ ಕಿಡಿಗೇಡಿಗಳಿಗೆ ಪೊಲೀಸವರು ಇನ್ನೂ ಕಠಿಣವಾದಂಥ ಕ್ರಮಗಳನ್ನ ಜರುಗಿಸಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಪೊಲೀಸರು ವಿಫಲರಾಗಿದ್ದಾರೆ. ಪೊಲೀಸರು ಯಾವುದೋ ಒಂದು ರಾಜಕೀಯದ ಒತ್ತಡದ ಮೇಲೆ ಇವತ್ತು ಎಲ್ಲೋ ಒಂದು ಕಡೆ ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ ಇವತ್ತು ರೌಡಿಗಳಿಗೆ ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ ಇವತ್ತು ಮುಂದುವರಿಯುವಂಥ ಕೆಲಸನ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಖಂಡಿಸ್ತೀವಿ. ನಾನು SP ಅವ್ರಿಗೂ ಮಾತಾಡಿದ್ದೀನಿ. ಅಡಿಷ್ನಲ್ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಕಂಪ್ಲೇಂಟ್ ಕೊಡೋ ಅಂಥ ಕೆಲಸನ ಮಾಡಿದ್ದಾರೆ, ಅದನ್ನು ಇಮಿಡಿಯೇಟಾಗಿ ಪರಿಶೀಲನೆ ಮಾಡಿ 307 ಕೇಸ್ ಮಾಡೋ ಅಂಥ ಕೆಲಸದಲ್ಲಿ. ಯಾಕಂದರೆ ಕೊಲೆ ಬೆದರಿಕೆ ಅಂತ ಅವರೇ ಹೇಳ್ತಾರೆ. ಕೊಲೆ ಬೆದರಿಕೆ ಮತ್ತು ಗಾಯಗಳು ಆಗಿದ್ದರೆ ಅದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಅದು ಇಟ್ ಈಸ್ ಈಕ್ವಲ್ ಟು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇಟ್ ಈಸ್ ಅನ್ ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇವತ್ತು ಅವ್ನಿಗೇನಾದ್ರು ಇನ್ನೊಂದು ಚೂರು ಏಟು ಬಿದ್ದಿದ್ದರೆ, ಏನಾದ್ರು ಸಾವಾಗಿದ್ದಿದ್ರೆ ಅವ್ರ ತಂದೆ ತಾಯಿ ಗತಿ ಏನು, ಯಾರು ನೋಡ್ಕೊತಿದ್ರು? ಹಾಗಾಗಿ ಇದನ್ನು ಸಂಪೂರ್ಣ ಖಂಡಿಸೋ ಅಂಥ ಕೆಲಸನ ಮಾಡ್ತೀವಿ. ಆದರೆ ವಿಶೇಷವಾಗಿ ಇವತ್ತು ಒಬ್ಬ BJP ಕಾರ್ಯಕರ್ತನಿಗೆ ಹೊಡೆತ ಬಿದ್ದಿರೋದ್ರಿಂದ ಇವತ್ತು ಮಂತ್ರಿಯವ್ರು ಫೋನ್ ಮಾಡ್ತಾರೆ ಅಂದರೆ, ಮಂತ್ರಿಯವ್ರು ಫೋನ್ ಮಾಡಿ ಬಿಡಿಸ್ತಾರೆ ಅಂದರೆ ಯಾರ್ಯಾರು ಕುಮ್ಮಕ್ಕೆ ಇದರಲ್ಲಿದೆ ಅನ್ನೋದನ್ನು ಪರಿಶೀಲನೆ ಆಗಬೇಕು. ಪೊಲೀಸರು ಒಂದು ತನಿಖೆಯಾಗಿ ಸಮಗ್ರವಾದಂಥ ತನಿಖೆ ಆದರೆ ಮಾತ್ರ ಅವನಿಗೆ ನ್ಯಾಯ ಸಿಗೋಂಥ ಕೆಲಸ ಆಗುತ್ತೆ. ಹಾಗಾಗಿ ನಾನು ಕೂಡ ಆ ನ್ಯಾಯ ಸಿಗೋದಕ್ಕೋಸ್ಕರ ಕೊನೆಯ ಸಂದರ್ಭದವರೆಗೂ ಹೋರಾಟ ಮಾಡ್ತೀನಿ. ನೇರವಾಗಿ ಪ್ರೀತಮ್ ಗೌಡ ಹೆಸರನ್ನ ಅವ್ರು ಪ್ರಸ್ತಾಪ ಮಾಡ್ತಾರೆ ಸರ್, ಆದರೆ ಈಗ ಕಾಂಗ್ರೆಸ್ ಮಂತ್ರಿಗಳು ಫೋನ್ ಮಾಡ್ತಾರೆ ಅಂದರೆ ಏನು ಉದ್ದೇಶ? ನಾನು ನೋಡಿ ಸರ್, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ನಾನು ಆಗಾಗ ಅದನ್ನೇ ಹೇಳಿದ್ದು, ಯಾರ್ಯಾರು ರಾಜಕೀಯ ಒತ್ತಡ ಇದೆ ನಮ್ಗೆ ಗೊತ್ತಿಲ್ಲ. ಆದರೆ ಪೊಲೀಸವರ ಜವಾಬ್ದಾರಿ, ಒಬ್ಬ ಹುಡುಗನಿಗೆ ನ್ಯಾಯ ಕೊಡಿಸೋದು ಪೊಲೀಸವರ ಜವಾಬ್ದಾರಿ. ಆ ಜವಾಬ್ದಾರಿಗೆ ಮರಿದೇನೆ ಇವತ್ತು ಆ ಕಾಕಿ ಏನು ಹಾಕ್ಕೊಂಡಿದ್ದಾರೆ ಅದು ಸರ್ಕಾರದ ನೌಕರರ ಕಾಕಿ. ಹಾಗಾಗಿ ಸರ್ಕಾರದ ಪರ ಜನಪರ ಕೆಲಸ ಮಾಡಬೇಕಾಗಿರೋಂಥ ಕಾಕಿ ಇವತ್ತು ಯಾರಿಗೋ ಒಬ್ರಿಗೆ ಗುಲಾಮರಾಗಬಾರ್ದು ಅನ್ನೋದು ನನ್ನ ಒಂದು ಅಪೇಕ್ಷೆ, ಹಾಗೂ ಇಡೀ ಜಿಲ್ಲೆ ಜನತೆ, ರಾಜ್ಯದ ಜನತೆ ಅಪೇಕ್ಷೆ ಇದು. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನ್ಯಾಯ ಕೊಡಿಸಿ ಆ ಹುಡುಗನಿಗೆ ಅಂತ ಕೇಳ್ತೀನಿ ಸರ್. ಥ್ಯಾಂಕ್ ಯು.